ಕಮಲಾಪುರವನ್ನು ಆಳುವ ದೊರೆ ಒಂದು ಸಲ ಬೇಟೆಗಾಗಿ ಕಾಡಿಗೆ ಹೋದ. ಮೃಗಗಳ ಬೆಂಬತ್ತಿ ಬಹಳ ದೂರ ಸಾಗಿದಾಗ ಅವನಿಗೆ ತೀರಾ ಆಯಾಸವಾಯಿತು. ಬಾಯಾರಿಕೆಯಾಗುತ್ತಿದ್ದುದರಿಂದ ಎಲ್ಲಾದರೂ ನೀರು ಸಿಗಬಹುದೇ ಎಂದು ಹುಡುಕಿಕೊಂಡು ಮುಂದೆ ಹೋದ. ಕಾಡಿನಂಚಿನಲ್ಲಿ ಒಂದು ಹರುಕು ಮನೆ ಇತ್ತು. ಸಂಗಪ್ಪ ಎಂಬ ರೈತನೊಬ್ಬ ಒಂದು ದನ ಸಾಕಿಕೊಂಡು ಒಂದಷ್ಟು ಬಾಳೆ ಕೃಷಿ ಮಾಡುತ್ತಾ ಅಲ್ಲಿ ಬದುಕಿದ್ದ. ದೊರೆಯ ಗುರುತು ಹಿಡಿದು ಸಂಗಪ್ಪ ವಂದಿಸಿದ. ಹರಕು ಚಾಪೆಯನ್ನು ಹಾಸಿ ಕುಳಿತುಕೊಳ್ಳಲು ಹೇಳಿದ. ಆಗ ತಾನೇ ಕರೆದ ಹಾಲು ಬಿಸಿ ಮಾಡಿ ತಂದು ಮಣ್ಣಿನ ಲೋಟದಲ್ಲಿ ಕುಡಿಯಲು ಕೊಟ್ಟ. ಚೆನ್ನಾಗಿ ಮಾಗಿದ ಬಾಳೆಹಣ್ಣುಗಳ ಚಿಪ್ಪು ತಂದು ದೊರೆಯ ಮುಂದಿಟ್ಟು ಬಡವರ ಆತಿಥ್ಯ ಸ್ವೀಕರಿಸಲು ಪ್ರಾರ್ಥಿಸಿದ. ಹಸಿದಿದ್ದ ದೊರೆಗೆ ಬಾಳೆಹಣ್ಣುಗಳ ಸೇವನೆಯಿಂದ ನವಚೈತನ್ಯ ಮೂಡಿತು. ಹಾಲು ಕುಡಿದು ಬಾಯಾರಿಕೆ ಪರಿಹರಿಸಿಕೊಂಡ. ರೈತನ ಸುಖ ದುಃಖ ವಿಚಾರಿಸದೆಯೇ ಆತ ಸುಖಿಯಾಗಿಲ್ಲ, ಅದಕ್ಕೆ ಕಾರಣ ಬಡತನವೆಂಬುದನ್ನು ಅರಿತುಕೊಂಡು ಸಹಾಯ ಮಾಡಬೇಕಾ ಎಂದು ಕೇಳಿದ. ಆಗ ಸಂಗಪ್ಪನು, ಬೇಡ ದೊರೆ, ಇಲ್ಲೇ ಕಷ್ಟಪಟ್ಟು ಕೃಷಿ ಮಾಡಿ ನೆಮ್ಮದಿಯಿಂದ ಜೀವನ ಸಾಗಿಸಿಕೊಂಡಿದ್ದೇನೆ. ನೀವು ಉಚಿತವಾಗಿ ಹಣ ಕೊಟ್ಟರೆ ನಮ್ಮನ್ನು ಅದು ತಪ್ಪು ದಾರಿಗೆಳೆಯುತ್ತದೆ ಎಂದು ವಿನಯದಿಂದ ಹೇಳಿದ. ದೊರೆ ಸ್ವಲ್ಪ ಹೊತ್ತು ಯೋಚಿಸಿದ. ರೈತನಿಗೆ ಏನೂ ಕೊಡದೆ ಹೊರಡಲು ದಯಾಳುವಾದ ಅವನ ಮನ ಒಪ್ಪಲಿಲ್ಲ. ಹಾಗಾದರೆ ಒಂದು ಕೆಲಸ ಮಾಡೋಣ, ನಿನ್ನ ಬಾಳೆಹಣ್ಣುಗಳ ರುಚಿಗೆ ನಾನು ಮನಸೋತಿದ್ದೇನೆ. ಜೀವಮಾನದಲ್ಲೇ ಇಷ್ಟು ರುಚಿಕರವಾದ ಹಣ್ಣುಗಳನ್ನು ತಿಂದಿಲ್ಲ. ನೀನು ದಿನನಿತ್ಯ ಒಂದು ಚಿಪ್ಪು ಬಾಳೆಹಣ್ಣು ಅರಮನೆಗೆ ತಂದುಕೊಡು. ಪ್ರತಿಯಾಗಿ ನಿನಗೊಂದು ಚಿನ್ನದ ನಾಣ್ಯ ಕೊಡುತ್ತೇನೆ. ಈ ಹಣದ ಬಳಕೆಯಿಂದ ನಿನ್ನ ಬದುಕಿನ ಅನುಕೂಲಗಳನ್ನು ಕಲ್ಪಿಸಿಕೊಳ್ಳಬಹುದು ಎಂದು ಹೇಳಿದ. ದೊರೆಯ ಒತ್ತಾಯವನ್ನು ನಿರಾಕರಿಸಲಾಗದೆ ರೈತ ಅದಕ್ಕೆ ಸಮ್ಮತಿಸಿದ. ಆಮೇಲೆ ದಿನವೂ ಬೆಳಿಗ್ಗೆ ರೈತ ಬಾಳೆಹಣ್ಣಿನ ಚಿಪ್ಪಿನೊಂದಿಗೆ ದೊರೆಯ ಸನ್ನಿಧಿಗೆ ಹೋಗುತ್ತಿದ್ದ. ಒಂದು ಚಿನ್ನದ ನಾಣ್ಯದೊಂದಿಗೆ ಮರಳುತ್ತಿದ್ದ. ಅದರಿಂದ ಹೆಚ್ಚು ಕೃಷಿ ಮಾಡಿದ. ಕೆರೆಗಳನ್ನೂ ತೋಡಿಸಿದ. ಅವನಿಗೂ ಶ್ರೀಮಂತಿಕೆ ಬಂದಿತು. ಆದರೆ ದೊರೆಯ ಆಸ್ಥಾನದಲ್ಲಿ ದುಷ್ಟನಾದ ಒಬ್ಬ ಉದ್ಯೋಗಿ ಇದ್ದ. ಪ್ರತಿದಿನ ರೈತ ಚಿನ್ನದ ನಾಣ್ಯದೊಂದಿಗೆ ಹೋಗುವುದು ನೋಡಿ ಅವನಿಗೆ ಕಣ್ಣು ಕೆಂಪಾಯಿತು. ಒಂದು ದಿನ, ಬಾರೋ ಇಲ್ಲಿ ಎಂದು ರೈತನನ್ನು ಕರೆದ. ಏನು ರಾಯರೇ ಕೇಳಿದ ರೈತ. ನಾಳೆಯಿಂದ ಒಂದು ಚಿಪ್ಪು ಬಾಳೆಹಣ್ಣು ತಂದು ನನಗೂ ಪ್ರತಿದಿನ ಕೊಟ್ಟು ಹೋಗು. ಅವು ತುಂಬಾ ಚೆನ್ನಾಗಿವೆ ಎಂದು ದೊರೆಗಳು ಹೇಳುತ್ತಾರಲ್ಲ ಎಂದ ಉದ್ಯೋಗಿ. ದೊರೆಗಳು ಸುಮ್ಮನೆ ಹೊಗಳುತ್ತಿಲ್ಲ, ಒಂದು ಚಿನ್ನದ ನಾಣ್ಯವನ್ನು ಕೊಡುತ್ತಿದ್ದಾರೆ. ತಾವು ಅದಕ್ಕೆ ಸಿದ್ಧರಿದ್ದೀರಾ? ನಾಳೆಯೇ ತಂದು ಕೊಡುತ್ತೇನೆ ಎಂದ ರೈತ. ಓಹೋ, ಹೀಗೋ ಸಮಾಚಾರ. ನನ್ನ ವಿರೋಧ ಕಟ್ಟಿಕೊಂಡರೆ ಏನಾದೀತೋ ನಿನಗೆ ಗೊತ್ತಿಲ್ಲ. ಚೆನ್ನಾಗಿ ಬುದ್ಧಿ ಕಲಿಯುತ್ತೀಯಾ ಎಂದು ಎಚ್ಚರಿಸಿದ ಉದ್ಯೋಗಿ. ಮಾರನೇ ದಿನ ರೈತ ದೊರೆಯ ಬಳಿಗೆ ಹಣ್ಣು ತಂದಾಗ ಉದ್ಯೋಗಿ ಅಲ್ಲಿಯೇ ಕಾದುಕೊಂಡಿದ್ದ. ದೊರೆ ಹಣ್ಣು ಸ್ವೀಕರಿಸುವಾಗ ಅವನು, ದೊರೆಗಳೇ ಸಾವಧಾನ, ಈ ಹಣ್ಣು ತಿನ್ನಬೇಡಿ. ಬೆಳಗಿನ ಜಾವ ನಾನೊಂದು ಕನಸು ಕಂಡೆ, ಅದು ಸುಳ್ಳಾಗಲಿಕ್ಕಿಲ್ಲ ಎಂದು ತಡೆದ. ಏನು ಕನಸು ಕಂಡೆಯಪ್ಪ? ಏನಾಗಿದೆ? ದೊರೆ ವ್ಯಾಕುಲದಿಂದ ಕೇಳಿದ. ಈ ರೈತ ದಿನವೂ ನಿಮಗೆ ಹಣ್ಣು ತಂದು ಕೊಡುವ ಸಂಗತಿ ಶತ್ರು ರಾಜರಿಗೆ ಗೊತ್ತಾಗಿ ಇವನಿಗೆ ಲಂಚದ ಆಸೆ ತೋರಿಸಿದ್ದಾರೆ. ಈ ದಿನದ ಹಣ್ಣಿನಲ್ಲಿ ವಿಷ ಬೆರೆಸಿದ್ದಾನೆ. ಅದನ್ನು ತಿಂದರೆ ತಮಗೆ ಸಾವು ಬರುತ್ತದೆ, ತಿನ್ನಬೇಡಿ ಎಂದು ಹೇಳಿದ ಉದ್ಯೋಗಿ. ಛೇ, ಇವನು ಅಂಥವನೇ ಅಲ್ಲ, ಸುಮ್ಮನೆ ಹೇಳಬೇಡ ಎಂದ ದೊರೆ. ಸುಮ್ಮನೆ ಹೇಳಲು ನನಗವನ ಮೇಲೆ ದ್ವೇಷ ಇಲ್ಲ. ನಾನು ನಿಮ್ಮ ಉಪ್ಪು ಉಂಡಿದ್ದೇನೆ, ನಿಮಗಾಗಿ ಸಾಯಲೂ ಸಿದ್ಧ. ಒಂದು ಬಾಳೆಹಣ್ಣು ಇತ್ತ ಕೊಡಿ ಎಂದು ಹೇಳಿದ ಉದ್ಯೋಗಿ. ಹಣ್ಣು ತೆಗೆದುಕೊಂಡು ಸುಲಿದು ತಿಂದು ಬಿಟ್ಟ. ಮರುಕ್ಷಣವೇ ಅವನ ಕಣ್ಣುಗಳು ಗಿರಿಗಿರಿ ತಿರುಗಿದವು. ಬಾಯಲ್ಲಿ ನೊರೆ ಬಂದಿತು. ನೆಲಕ್ಕೆ ಕುಸಿದು ವಿಲಿ ಒದ್ದಾಡತೊಡಗಿದ. ಕಾಲುಗಳು ಸೆಟೆದವು. ಅರಗಣ್ಣು ತೆರೆದು ನಿಶ್ಚಲವಾಗಿ ಅವನು ಬಿದ್ದುಕೊಂಡ. ದೊರೆ ಹೌಹಾರಿದ. ಇವನೆಂದ ಮಾತು ನಿಜ. ನನಗಾಗಿ ಈ ಸ್ವಾಮಿ ಭಕ್ತ ಜೀವ ತೆತ್ತ. ಇವನಿಲ್ಲದಿದ್ದರೆ ಸಾವು ನನಗೇ ಬರುತ್ತಿತ್ತು. ಶತ್ರು ರಾಜರಿಗಾಗಿ ನನ್ನ ಆಹಾರದಲ್ಲಿ ವಿಷ ಬೆರೆಸಿದ ಈ ರೈತ ಬದುಕಿರಬಾರದು. ಇವನನ್ನು ಹೆಡೆಮುರಿ ಕಟ್ಟಿ ಎಳೆದುಕೊಂಡು ಹೋಗಿ ತಲೆ ಕಡಿದು ಹಾಕಿ ಎಂದು ಭಟರಿಗೆ ಆಜ್ಞಾಪಿಸಿದ. ರೈತ ದೊರೆಯ ಮುಂದೆ ಎರಗಿದ. ದೊರೆ, ತಾವು ಕರುಣಾಳುಗಳು. ನಿಮ್ಮ ಆಶಯದಂತೆ ನನ್ನ ತಲೆ ಕಡಿಯುವುದಾದರೆ ಅಭ್ಯಂತರವಿಲ್ಲ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಆದರೆ ಸಾಯುವ ಮೊದಲು ಹಾಗೆಗಾದರೂ ಕೊನೆಯಾಸೆ ನೆರವೇರಿಸಿಕೊಳ್ಳಲು ಅವಕಾಶ ಮಾಡಿಕೊಡಿ. ಅದನ್ನು ನನಗೆ ದಯಪಾಲಿಸಿ ಎಂದು ಬೇಡಿದ. ದೊರೆ ಮೆತ್ತಗಾದ. ಏನು ಬೇಕು ಕೋರಿಕೋ ಎಂದ.
ಇನ್ನೇನಿಲ್ಲ, ನಾನು ನಿಮಗೆ ವಿಷ ಬೆರೆಸಿದ ದ್ರೋಹಿ. ಆದರೆ ನಿಮಗಾಗಿ ಜೀವ ತೆತ್ತ ಪ್ರಾಮಾಣಿಕ ಉದ್ಯೋಗಿಯ ಶಿರವನ್ನು ಕೈಯಲ್ಲಿ ಹಿಡಿದುಕೊಂಡೇ ಸಾವು ಪಡೆದರೆ ಆ ಪುಣ್ಯಾತ್ಮನ ಸಾಮೀಪ್ಯದಿಂದ ನೇರವಾಗಿ ಸ್ವರ್ಗಕ್ಕೆ ಹೋಗಬಲ್ಲೆ. ಆದ್ದರಿಂದ ಅವನ ರುಂಡವನ್ನು ಕತ್ತರಿಸಿ ನನ್ನ ಕೈಗೆ ಕೊಡುವ ಕೃಪೆ ಮಾಡಿ, ರೈತ ಕೋರಿದ. ಯಾರಲ್ಲಿ? ರೈತನ ಕೊನೆಯಾಸೆಯನ್ನು ಈಡೇರಿಸಿ, ದೊರೆ ಆಜ್ಞಾಪಿಸಿದ. ಕತ್ತಿ ಹಿಡಿದ ಭಟರು ಉದ್ಯೋಗಿಯ ಬಳಿಗೆ ಹೋದರು. ಸತ್ತ ಹಾಗೆ ಬಿದ್ದಿದ್ದ ಉದ್ಯೋಗಿಗೆ ಇನ್ನೇನು ತನ್ನ ತಲೆ ಕಡಿಯುತ್ತಾರೆ ಎಂದು ಖಚಿತವಾಯಿತು. ತಡಕ್ಕನೆ ಎದ್ದು ಕುಳಿತ. ದೊರೆಯೇ, ನನಗೆ ಅಪಸ್ಮಾರ ರೋಗವಿದೆ, ಹಾಗಾಗಿ ಸ್ಮೃತಿ ತಪ್ಪಿ ಬಿದ್ದಿದ್ದೆ. ಬಾಳೆಹಣ್ಣುಗಳು ಚೆನ್ನಾಗಿವೆ, ಇದರಲ್ಲಿ ರೈತ ವಿಷ ಬೆರೆಸಿಲ್ಲ. ನಾನು ಕಂಡ ಕನಸು ಹುಸಿಯಾಗಿದೆ ಎಂದು ಆಗ ನಿವೇದಿಸಿದ. ಸತ್ಯವಂತನಾದ ರೈತನ ವಿಷಯದಲ್ಲಿ ಸುಮ್ಮನೆ ದುಡುಕಿದೆ ಎಂದು ದೊರೆಗೂ ಅನಿಸಿತು. ಸಂಗಪ್ಪ, ನೀನೇನು ಬೇಸರಿಸಬೇಡ. ಇಂದು 1 ಚೀಲ ತುಂಬ ಹೊನ್ನು ಕೊಡುತ್ತೇನೆ, ನಾಳೆಯಿಂದ ಹೀಗೆಯೇ ಬರುತ್ತಿರು ಎಂದು ಹೇಳಿದ. ರೈತ ದೊರೆಗೆ ಕೈ ಜೋಡಿಸಿದ. ದೊರೆಯೇ, ಮನ್ನಿಸಿ. ಕುದುರೆಯ ಹಿಂದಿರಬೇಡ, ರಾಜನ ಮುಂದಿರಬೇಡ ಎಂಬ ಗಾದೆಯೇ ಇದೆ. ಇಷ್ಟು ದಿನ ತಾವು ನನಗಿತ್ತ ಕೊಡುಗೆಗೆ ಕೃತಜ್ಞನಾಗಿದ್ದೇನೆ. ನನಗೂ ವಯಸ್ಸಾಗಿದೆ, ಇನ್ನು ಇಲ್ಲಿಗೆ ಬರಲು ನನ್ನಿಂದಾಗುವುದಿಲ್ಲ ಎಂದು ನಿವೇದಿಸಿ ಮನೆಗೆ ತೆರಳಿದ. ಮಕ್ಕಳೇ, ಈ ಕಥೆಯಿಂದ ನಿಷ್ಠೆಗೆ ಎಂದೂ ಜಯವಿದೆ. ಆಪತ್ತಿನ ಸಂದರ್ಭದಲ್ಲಿ ಎಂದೂ ತಾಳ್ಮೆ ಕಳೆದುಕೊಳ್ಳಬಾರದು. ಬುದ್ಧಿವಂತಿಕೆ ಮತ್ತು ಸಮಯ ಪ್ರಜ್ಞೆ ಇದ್ದರೆ ಎಂತಹ ಆಪತ್ತಿನಿಂದಲೂ ಪಾರಾಗಬಹುದು ಎಂಬ ಸಂದೇಶವನ್ನು ನಾವು ತಿಳಿಯಬಹುದಾಗಿದೆ.